ಪ್ರೀತಿಯ ಸ್ನೇಹಿತರೆ, ಶರಣಾರ್ಥಿ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂತಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನೇಮಕಾತಿ 2026. ಹೌದು ಸ್ನೇಹಿತರೆ, ಏನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ ಭಾರತ ಸರ್ಕಾರದಲ್ಲಿ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಇದು ಡಿಫೆನ್ಸ್ ಕಂಪ್ನಿವಾಗಿದೆ. BL ಇದು ಬಂದು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಇಲಾಖೆ ಇರ್ತಕ್ಕಂಥ ಒಂದು ಶಾಖೆ ಇರ್ತಕ್ಕಂಥ ಕಂಪನಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಇಲಾಖೆಯಲ್ಲಿ ಕೆಲಸವನ್ನ ಬಯಸುವ ಅಭ್ಯರ್ಥಿಗಳು ಯಾವ ಒಂದು ಕ್ವಾಲಿಫಿಕೇಶನ್ ಹೊಂದಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ಕುಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ನೀವು ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಪ್ರೀತಿಯ ಸ್ನೇಹಿತರೆ, ಕುಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ, ಗಮನಿಸಿ ಸ್ನೇಹಿತರೆ. ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ಒಂದು ಇಲಾಖೆಯಪ್ಪ ಅಂದ್ರೆ ರಕ್ಷಣಾ ಇಲಾಖೆ ಅಂತಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇಂದ ಅಧಿಸೂಚನೆ ಬಿಡುಗಡೆವಾಗಿದ್ದು, ಯಾವ ಒಂದಪ್ಪ ಅಂದ್ರೆ ಜಾಲಹಳ್ಳಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಯೂನಿಟ್ ಇಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮತ್ತು ಯಾವ ಒಂದು ದಿನಾಂಕಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆಯಪ್ಪ ಅಂದ್ರೆ 1 ಏಪ್ರಿಲ್ 2026 ಈ ಒಂದು ನೋಟಿಫಿಕೇಶನ್, ಈ ಒಂದು ದಿನಾಂಕಕ್ಕೆ ನೋಟಿಫಿಕೇಶನ್ ಇದಾಗಿದೆ. ತಾವು ನೋಟಿಫಿಕೇಶನ್ ಮತ್ತು ನೋಟ್ ಬೇಕಾದ್ರೆ ಮಾಡ್ಕೊಳ್ಳಿ. ಈ ಒಂದು ಸ್ನೇಹಿತರೆ, ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನಾವು ಗಮನಿಸೋದಾದರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ರಿ, ಅಪ್ರೆಂಟಿಸ್ ಟ್ರೈನಿಂಗ್ ಆಪರ್ಚುನಿಟಿ ಫಾರ್ ನಾನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಮತ್ತು ಗ್ರಾಜ್ಯುಯೇಟ್ ಇರ್ತಕ್ಕಂಥವ್ರಿಗೆ, ಯಾರಿಗಿದು BCom ಮತ್ತು ಇರ್ತಕ್ಕಂಥ ನೋಡಿ ನಾನ್ ಇಂಜಿನಿಯರಿಂಗ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಇದು ಅಂದ್ರೆ ನಾನ್ ಟೆಕ್ನಿಕಲ್ ಇರ್ತಕ್ಕಂಥ BCom ಮತ್ತು ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 1 ವರ್ಷದ ಅಪ್ರೆಂಟಿಸ್ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಏನಿದೆ ಇದು ನವರತ್ನ ಕಂಪ್ನಿವಾಗಿದೆ. ನೋಡಿ ಸ್ನೇಹಿತರೆ, ಇದು ಡಿಫೆನ್ಸ್ ಅಲ್ಲಿ ನವರತ್ನ ಕಂಪ್ನಿವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇದು ಕರೆದಿರ್ತಕ್ಕಂಥ ಹುದ್ದೆಗಳ ಟ್ರೈನಿಂಗ್ ಎಷ್ಟಪ್ಪ ಅಂದ್ರೆ ನೋಡಿ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರ್ತಕ್ಕಂಥದ್ದು ಎಷ್ಟಿದು 1 ವರ್ಷ ಟ್ರೈನಿಂಗಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಹೊಂದಿರಬೇಕಾಗತ್ತೆ ಮತ್ತು ಯಾವ ಒಂದು ಟ್ರೈನಿಂಗ್ ಅನ್ನ ನೀವು ನೀಡಲಾಗುವುದು ಅಪ್ಪ ಅಂತಂದ್ರೆ ನೋಡಿ, ಮೊದಲದಾಗಿ ಸೀರಿಯಲ್ ನಂಬರ್ ತಾವು ಗಮನಿಸ್ತಾ ಇದ್ರಿ. ಬ್ಯಾಚುಲರ್ ಕಾಮರ್ಸ್ ಅಂದ್ರೆ BCom ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗಾಗಿ ಸಲ್ಲಿಸಬಹುದು. ಬ್ಯಾಚುಲರ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಟಿವ್ MBBA ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೋಡಿ, BCom ಮತ್ತು BBA ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಬೇಕಪ್ಪ ಅಂದ್ರೆ ಕರ್ನಾಟಕ ಅಂದ್ರೆ ಬೆಂಗಳೂರು ಆಗಿರಬಹುದು, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ, ಈ ಒಂದು ಕರ್ನಾಟಕ ಬೆಂಗಳೂರು ಸೇರಿದಂತೆ ಈ ಒಂದು ಸ್ಟೇಟ್ಗಳಲ್ಲಿ ಕೆಲಸಕ್ಕೆ ನಿರ್ವಹಿಸ್ತಾರೆ. ಮುಖ್ಯವಾಗಿರ್ತಕ್ಕಂಥದ್ದಲ್ಲಿ ಬೆಂಗಳೂರಲ್ಲಿ ನಿಮಗೆ ಕೆಲಸವನ್ನ ನೀಡ್ತಾರೆ. ಅದಕ್ಕಿಂತ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಒಂದು ಯೂನಿಟ್ಗೆ ಕೂಡ ತಮ್ಮ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಲ್ಲಿ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಅಲ್ಲಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಏನು ಗ್ರಾಜ್ಯುಯೇಷನ್ ಆಗಿರ್ತದೆ. ಈ ಗ್ರಾಜ್ಯುಯೇಷನ್ ಯಾವ ಒಂದು ಬೋರ್ಡು ಮತ್ತು ದಿನಾಂಕ ಒಳಗಡೆ ಆಗಿರ್ಬೇಕಂತ ಗಮನಿಸಿ. ನೋಡಿ, 1 ಏಪ್ರಿಲ್ 2027 ನೋಡಿ, 1 ಏಪ್ರಿಲ್ 2022 ಆದ ನಂತರ ಯಾರೆಲ್ಲ ಪಾಸ್ ಆಗಿರ್ತೀರಿ ಅವ್ರು ಮಾತ್ರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ 2023 ಆಗಿದ್ರೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ 21ರಿಂದ ಯಾರೆಲ್ಲ ಆಗಿದ್ರೆ ಅವರು ಅರ್ಜಿ ಸಲ್ಲಿಸಕ್ಕೆ ಆಗೋದಿಲ್ಲ. 1 ಏಪ್ರಿಲ್ 2022ರಿಂದ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿಲಿ ಕೂಡ ಇರ್ತದೆ. ಯಾವ ಒಂದು ವಯೋಮಿತಿಯಪ್ಪ ಅಂದ್ರೆ ನೋಡಿ, SC ST ಅಭ್ಯರ್ಥಿಗಳಾಗಿದ್ರೆ ಮ್ಯಾಕ್ಸಿಮಮ್ ವಯೋಮಿತಿ ಎಷ್ಟಿರ್ತಕ್ಕಂಥದ್ದು ಅಪ್ಪರು 25 ವರ್ಷ. ಇದು 25 ವರ್ಷ ಏನಿದೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯೋಮಿತಿಯ ಸಡಿಲಿಕೆಯಾಗಿದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿಯ ಸಡಿಲಿಕೆಯಿದ್ದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ 10 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅದೇ ರೀತಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಅನ್ನ ಬೇಕಾಗುತ್ತೆ. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಪರ್ಸೆಂಟ್ ಗ್ರಾಜ್ಯುಯೇಷನ್ ಜನರಲ್ ಇರ್ತಕ್ಕಂಥದ್ದು ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 60%ಗಿಂತ ಹೆಚ್ಚಿರಬೇಕು. ಮಿನಿಮಮ್ 60% ಇರಬೇಕು. ಜನರಲ್ ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗೆ 60%ಗೆ ಪಾಸ್ ಆಗಿರಬೇಕಾಗತ್ತೆ. SC ST ಅಭ್ಯರ್ಥಿಗಳಾಗಿದ್ರೆ ಮಿನಿಮಮ್ ಪರ್ಸೆಂಟೇಜ್ ಒಂದಿಗೆ ಪಾಸ್ ಆಗಿರಬೇಕಾಗುತ್ತೆ. ಮಿನಿಮಮ್ ಪರ್ಸೆಂಟೇಜ್ ಎಷ್ಟು? 40%. SC ST ಅಭ್ಯರ್ಥಿಗಾದ್ರೆ ಬರೀ 40% ಆದರೂ ಸಾಕು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೀವೇನು ಅಂಡರ್ ಅಪ್ರೆಂಟಿಸ್ ಟ್ರೈನಿಂಗ್ ಅನ್ನ ಏನು ಮಾಡಬೇಕಾಗತ್ತೆ. ಓಕೆ, ಈ ಅಂಡರ್ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಬೇಕಾದ್ರೆ ಇರ್ತಕ್ಕಂಥದ್ದು
ಗ್ರಾಜ್ಯುಯೇಟ್ ಇರ್ತಕ್ಕಂಥದ್ದು ಕ್ಯಾಂಡಿಡೇಟ್ ಏನಿರ್ತಾರೆ ಪರ್ಪೇಸ್ ಇರ್ತಕ್ಕಂಥ ಹೈ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ನಾಟ್ ಎಲಿಜಿಬಲ್ ಅಂದರೆ ನೀವು ಅದಕ್ಕಿಂತ ಹೆಚ್ಚಿನ ಒಂದು ಕ್ವಾಲಿಫಿಕೇಶನ್ ಅನ್ನು ಪಾಸ್ ಆಗಿ ಕೂಡ ಅಲ್ಲಿ ಎಲಿಜಿಬಲ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಇನ್ನೊಂದೇನಪ್ಪ ಅಂತಂದ್ರೆ ನೀವು ಡಿಗ್ರಿ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಎಲಿಜಿಬಲ್ ಇಸ್ ನಾಟ್ ಎಲಿಜಿಬಲ್. ನೋಡಿ ಇರ್ತಕ್ಕಂಥದ್ದು ಪ್ರೊವಿಷನಲ್ ಆಗಿ ಇದ್ರೆ ನಿಮಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಪ್ರೊವಿಷನಲ್ ಆ ಥರದ ಏನೋ ಸರ್ಟಿಫಿಕೇಟ್ ಇದ್ರೆ ಕೂಡ ಇಲ್ಲಿ ಅಲೋ ಮಾಡೋದಿಲ್ಲ. ಅದೇ ರೀತಿ ಈ ಸೆಲೆಕ್ಷನ್ ಪ್ರೊಸೆಸ್ನ ಹೇಗೆ ಮಾಡ್ತಾರೆ ಗಮನಿಸೋಣ ಬನ್ನಿ. ಮೊದಲನೇದಾಗಿ ನೋಡಿ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದೆ ಬೇಸ್ಡ್ ಮೆರಿಟ್ ಇರ್ತಕ್ಕಂಥ ಮಾರ್ಕ್ಸ್ ರಿಟರ್ನ್ ಟೆಸ್ಟ್. ನಿಮಗೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನೀಡ್ತಾರೆ. ಆ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು. ಅದೇ ರೀತಿ ಇನ್ನೊಂದು ರಿಸರ್ವೇಷನ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಇಲ್ಲಿ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ರಿಸರ್ವೇಷನ್ ಕ್ಯಾಟಗರಿ ಕೊಡ್ತಾರೆ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಬಿ ಇನ್ಫಾರ್ಮ್ ಟು ಇಮೇಲ್. ಓಕೆ, ನೀವು ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ನಿಮಗೆ ಮೇಲ್ ಮುಖಾಂತರ ಇನ್ಫಾರ್ಮೇಶನ್ ಮಾಡ್ತಾರೆ. ಅಂದ್ರೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಒಂದು ಅಭ್ಯರ್ಥಿಗಳು ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಸಕ್ಸಸ್ ಅನ್ನ ಕಾಣ್ತಾರೆ. ಸ್ನೇಹಿತರೆ, ಇನ್ನೊಂದೊಬ್ಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಸ್ಟೈಪಂಡ್. ನೋಡಿ ಪ್ರತಿ ತಿಂಗಳು ಸಿಗ್ತಕ್ಕಂಥ 12,500 ರೂಪಾಯಿ ನಿಮಗೆ ಸ್ಟೈಪಂಡು. ಓಕೆ, ನಿಮಗೆ ಇಲ್ಲಿ BL ಪೇ ಮಾಡ್ತಕ್ಕಂಥದ್ದು 8,000 ರೂಪಾಯಿ ಇದ್ರೆ 4,500 ರೂಪಾಯಿ ನಿಮಗೆ ಸೆಂಟ್ರಲ್ ಇಂದ ಬರ್ತಕ್ಕಂಥದ್ದು ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ತಕ್ಕಂಥ. ಓಕೆ, ಒಟ್ಟಾರೆಯಾಗಿ ನಿಮಗೆ 12,500 ರೂಪಾಯಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಟೈಪಂಡ್ ಆಗಿದೆ. ಇನ್ನೊಂದು ಫೆಸಿಲಿಟಿ ಬೇರೆ ಏನೇನದಪ್ಪ ಅಂದ್ರೆ ನಿಮಗೆ ಕ್ಯಾಂಟೀನ್ ಫೆಸಿಲಿಟಿ ಇರಲಾಗುವುದು. ಅದೇ ರೀತಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇರ್ತಕ್ಕಂಥದ್ದು. ಓಕೆ, 2 ಥರದ ನಿಮಗೆ ಇಲ್ಲಿ ಫೆಸಿಲಿಟಿ ನೀಡಲಾಗುವುದು. ನೀವು ಒರಿಜಿನಲ್ ಇರ್ತಕ್ಕಂಥ ಅಂದರೆ ಒರಿಜಿನಲ್ ಡಾಕ್ಯುಮೆಂಟನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ. ಯಾವ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅನ್ನೋದು ನೋಡಿ. ವಾಕಿನ್ ಇಂಟರ್ವ್ಯೂ ಇರ್ತಕ್ಕಂಥದ್ದು ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಫಸ್ಟ್ನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮಗೆ ಇಲ್ಲಿ. ಓಕೆ, ಈ ಡಿಗ್ರಿ ಸರ್ಟಿಫಿಕೇಟು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇವು ಎರಡರಲ್ಲಿ ಒಂದಾದರೂ ತಗೊಂಡು ನೀವು ಈ ಒಂದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ. ಹಾಗಾದರೆ ನೀವು ಇಲ್ಲಿ ಇನ್ನೊಂದು ನೋಡಿ, ಯಾರೆಲ್ಲ ಒಂದು ರಿಜೆಕ್ಟ್ ಆಗ್ತಾರೆ ಅಂದರೆ ನಿಮ್ಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆಲ್ಲ ರಿಜೆಕ್ಟ್ ಮಾಡ್ತಾರೆ. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಲ್ಲಿ ಬೇಕೇ ಬೇಕಾಗುತ್ತೆ. ಓಕೆ, ಸೊ ನಿಮ್ಗೆ ಇನ್ನೊಂದೇ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಮಾಹಿತಿ ಏನಪ್ಪಾ ಅಂತಂದ್ರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಸ್ನೇಹಿತರೆ, ವಾಕ್ ಇನ್ ಇಂಟರ್ವ್ಯೂ ಇರ್ತಕ್ಕಂಥ ಒಂದು ಡೇಟ್ ಇದೆ. ನಾನು ಹೇಳ್ತಕ್ಕಂಥ ಈ ಒಂದು ಡೇಟು, ದಿನಾಂಕ, ಸಮಯ ಮತ್ತು ಅಡ್ರೆಸ್ಗೆ ನೀವು ಹಾಜರಾಗಿರ್ಬೇಕಾಗತ್ತೆ. ನೋಡಿ ವಾಕ್ ಇನ್ ಡೇಟ್ ಇರ್ತಕ್ಕಂಥ ಯಾಕಪ್ಪ ಅಂದ್ರೆ 10th ಏಪ್ರಿಲ್ 2026 ಇದು ವಾಕ್ ಇನ್ ಇಂಟರ್ವ್ಯೂ ಇರ್ತಕ್ಕಂಥ ಒಂದು ದಿನಾಂಕವಾಗಿದ್ದರೆ ಸಮಯ 9:30ಕ್ಕೆ ನೀವು ಬೆಳಗ್ಗೆ ಹಾಜರಾಗಬೇಕಾಗುತ್ತೆ. ಎಲ್ಲಿ ಹಾಜರಾಗಬೇಕಪ್ಪ ಅಂತಂದ್ರೆ ಸೆಂಟ್ರಲ್ ಫಾರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ CLD, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013 ಈ ಒಂದು ಅಡ್ರೆಸ್ಗೆ. ನೋಡಿ ಸ್ನೇಹಿತರೆ, ವಾಕ್ ಇನ್ ಇಂಟರ್ವ್ಯೂ ಇರ್ತಕ್ಕಂಥದ್ದು 10th ಏಪ್ರಿಲ್ 2026 ನೀವು ಬೆಳಗ್ಗೆ 9:30ಕ್ಕೆ ಸೆಂಟ್ರಲ್ ಫಾರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ CLD, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013 ಈ ಒಂದು ಅಡ್ರೆಸ್ಸು, ದಿನಾಂಕ ಮತ್ತು ಸಮಯಕ್ಕೆ ನೀವು ಹಾಜರಾಗಿ ನೇರ ಸಂದರ್ಶನಕ್ಕೆ ಹಾಜರಾಗಿ ಆಯ್ಕೆ ಇರತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು. ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯದಿರಿ. ಧನ್ಯವಾದ.